ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್. ನಾನು ರಘುರಾಜ್. ಇನ್ನೇನು ಒಂದೇ ವಾರದಲ್ಲಿ ಗಣಪತಿ ಹಬ್ಬ ಬರ್ತಾ ಇದೆ. ದೇಶ ರಾಜ್ಯ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಗಣಪತಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಯುವ ಸಮೂಹ ಸಿದ್ಧವಾಗಿದೆ. ಈಗಾಗಲೇ ಮಾರುಕಟ್ಟೆಗೆ ವಿವಿಧ ರೀತಿಯ ಬಣ್ಣ ಬಣ್ಣದ ಅಲಂಕಾರಯುತ ಗಣಪತಿಗಳು ಕೂಡ ಬಂದಿದೆ. ಮತ್ತೆ ಬೇರೆ ರಾಜ್ಯದ ಗಣಪತಿ ಮೂರ್ತಿಗಳು ಕೂಡ ಈಗಾಗಲೇ ಇನ್ನು ಮಾರಾಟಕ್ಕೆ ಅಂತಾನೆ ಈಗಾಗಲೇ ಒಂದು ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಈ ಒಂದು ಗಣಪತಿ ತಯಾರಿಕೆಯನ್ನೇ ಅಂದ್ರೆ ಗುಡಿ ಕೈಗಾರಿಕೆಗಳ ಮೂಲಕ ಈ ಒಂದು ಗಣಪತಿಗಳ ಒಂದು ತಯಾರಿಕೆಯನ್ನೇ ನಿತ್ಯ ಒಂದು ಕುಲಕಸಬನ್ನಾಗಿ ಏನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಬಹಳಷ್ಟು ಒಂದು ಹೊಡೆತ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಗಮನಿಸಬಹುದು, ಈಗಾಗಲೇ ಮಾರುಕಟ್ಟೆಗೆ POP ಗಣಪತಿಗಳು ಮತ್ತೆ ಏನು ಬೇರೆ ಬೇರೆ ಮಿಷನರಿಗಳ ಮೂಲಕ ತಯಾರು ಮಾಡ್ತಕ್ಕಂಥ ಗಣಪತಿಗಳು ಮತ್ತೆ ವಿವಿಧ ಬಣ್ಣ ಬಣ್ಣದ ಮತ್ತೆ ಆಕಾರಯುತ ಮತ್ತೆ ಬೃಹದಾಕಾರದ ಗಣಪತಿಗಳು ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಸ್ಥಳೀಯವಾಗಿ ಯಾರೆಲ್ಲ ಒಂದು ಮಣ್ಣಿನಿಂದನೇ ಕೈಯಲ್ಲಿ ಗಣಪತಿಗಳನ್ನ ತಯಾರು ಮಾಡ್ತಾ ಇದ್ರು ಅವರಿಗೆ ಇದು ಬಹಳಷ್ಟು ಒಂದು ಹೊಡೆತ ಕೂಡ ಆಗಿರ್ತಕ್ಕಂಥದ್ದು. ಹಾಗೇನೆ ಕಳೆದ ಸುಮಾರು 50 ವರ್ಷಗಳಿಂದ ಕೋಲಾರ ನಗರದ ಗಾಂಧಿನಗರ ಬಡಾವಣೆಯ ಒಂದು ಭೀಮರಾಜ್ ಮತ್ತೆ ಮುತ್ತುರಾಜ್ ಈ ಒಂದು ಕುಟುಂಬ ಏನಿದೆ ಗಣಪತಿ ಮೂರ್ತಿಗಳನ್ನ ತಯಾರು ಮಾಡಿಕೊಂಡು ಕಳೆದ 16 ವರ್ಷಗಳಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ಭೀಮರಾಜ್ ಅವರನ್ನಿದ್ದಾರೆ, ಅವರು ಮೂಲತಃ ಗಾಂಧಿನಗರ ನಿವಾಸಿಯಾಗಿದ್ದಾರೆ. ಅವರು ಈ ಮೊದಲು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಸೆಟ್ನ ಒಂದು ಡಿಸೈನರ್ ವಿಭಾಗದಲ್ಲಿ ಒಬ್ಬ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಒಂದಷ್ಟು ಗಣಪತಿಗಳನ್ನ ಮಾಡೋದಕ್ಕೆ ಮೊದಲು ಅಂದ್ರೆ ಅವರ ಒಂದು ಬಾಲ್ಯದ ಒಂದು 20ನೇ ವಯಸ್ಸಿನಲ್ಲಿ ಆರಂಭ ಮಾಡಿದ್ರು. ನಂತರ ಅವರಿಗೆ ಹೆಚ್ಚು ಒಂದು ಬೇಡಿಕೆ ಕೂಡ ಉಂಟಾಯಿತು. ಮತ್ತೆ ಇವರು ಭೀಮರಾಜ್ ಅವರು ತಯಾರು ಮಾಡ್ತಾ ಇದ್ದಂತಹ ಒಂದು ಗಣಪತಿಗಳಿಗೆ ಕೋಲಾರ ಸೇರಿದಂತೆ ಜಿಲ್ಲೆಯ ನಾನಾ ಒಂದು ತಾಲೂಕುಗಳು ಮತ್ತೆ ಹೊರದ ಒಂದು ಆಂಧ್ರ ಮತ್ತೆ ತಮಿಳುನಾಡು ಈ ಭಾಗದಲ್ಲೂ ಕೂಡ ಅವರಿಗೆ ಬೇಡಿಕೆಗಳು ಹೆಚ್ಚಾಗಿ ಬರ್ತಾ ಇದ್ದ ಕಾರಣ ಅವರು ಕಳೆದ ಒಂದು 45 ವರ್ಷಗಳಿಂದ ಈ ಒಂದು ಗಣಪತಿ ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನೇ ಅನುಸರಣೆ ಮಾಡಿರ್ತಕ್ಕಂಥ ಅವರ ಪುತ್ರ ಮುತ್ತುರಾಜು ಸಹ ದಿನದ 24 ಗಂಟೆಯೂ ಕೂಡ ಕಲಾ ವಿಭಾಗದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಅವರು ಏನು ಗಣಪತಿಯ ಒಂದು ಹಬ್ಬದ ಸೀಸನ್ ಬಂತಂದ್ರೆ ಕಳೆದ 3 ತಿಂಗಳಿಂದ ಅವರು ಶ್ರಮಿಸಿ ವಿವಿಧ ಒಂದು ಆಕಾರದ ಮತ್ತೆ ಬೃಹದಾಕಾರದ ಮತ್ತೆ ಬಣ್ಣ ಬಣ್ಣದ ಒಂದು ಗಣಪತಿಗಳನ್ನ ಕೈಯಿಂದಲೇ ಒಂದು ಸಿದ್ಧಪಡಿಸ್ತಾರೆ. ಹಾಗಾದ್ರೆ ಅವರು ಏನು ಈ ಒಂದು ಗಣಪತಿಗಳನ್ನ ಸಿದ್ಧಪಡಿಸೋದಕ್ಕೆ ಎಲ್ಲೂ ಕೂಡ ಹೋಗೋದಿಲ್ಲ. ತಮ್ಮ ಮನೆಯ ಒಂದು ಎದುರೇ ಒಂದು ಪುಟ್ಟದಾದಂತಹ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಪಕ್ಕದಲ್ಲಿ ಇರತಕ್ಕಂಥ ಕೋಲಾರಮ್ಮ ಕೆರೆಯಿಂದ ಒಂದು ಮಣ್ಣನ್ನು ತೆಗೆದುಕೊಂಡು ಬಂದು ಅಲ್ಲಿ ಒಂದು ಗಣಪತಿಗಳನ್ನ ತಯಾರು ಮಾಡ್ತಾರೆ. ಅವರಿಗೆ ಯಾರೆಲ್ಲ ಈ ಗಣಪತಿಗಳು ಬೇಕಾಗಿರುತ್ತೆ ಅವರು ಬಂದು ಈ ತರ ಒಂದು ಆರ್ಡರ್ನ ಕೊಡ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ವಿನ್ಯಾಸದಲ್ಲಿ ಮತ್ತೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಮಾದರಿ ಆಗಿರ್ಬೋದು ಮತ್ತೆ ಬಣ್ಣ ಬಣ್ಣದ ಗಣಪತಿಗಳನ್ನ ಮಣ್ಣಿಂದಲೇ ತಯಾರು ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಭೀಮರಾಜ್ ಅವರು ಮತ್ತೆ ಮುತ್ತುರಾಜ್ ಅವರು ಕಳೆದ ಒಂದು 16 ವರ್ಷಗಳಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವಾಗ ನನಗೆ 60 ವರ್ಷ ಅಂದರೆ ನಾನು 50 ವರ್ಷದಿಂದ ಗಣಪತಿ 45 ವರ್ಷದಿಂದ ಮಾಡ್ತಾಯಿದ್ದೀನಿ. ಗಣಪತಿಗಳು ತುಂಬ ವೆರೈಟಿಗಳೆಲ್ಲ ಮಾಡ್ತಾಯಿದ್ದೀನಿ. ಕಾಲತ್ತದು ಕಂಪ್ಯೂಟರ್ ಇದೆಲ್ಲ ಮಾಡ್ತೀನಿ. ಮೆಟೀರಿಯಲ್ಸ್ ಬೇಕು ನನಗೆ. ಮೆಟೀರಿಯಲ್ಸ್ ಕೊಟ್ಟರೆ ನಾನು ಏನಾದ್ರು ಮಾಡ್ಕೊತೀನಿ. ನಾನು ಹೇಗೆ ಬೇಕಾದ್ರೆ ನಾನು ಮಾಡ್ತೀನಿ. ಮನುಷ್ಯನ ಬೇಕಾದ್ರೆ ಗಣಪತಿನೇ ನಡೆಸ್ಬಿಡ್ತೀನಿ ನಾನು. ಅಷ್ಟೊಂದು ದೇವರು ಈ ಗಣಪತಿ ನನಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಆದ್ರೆ ಇತ್ತೀಚೆಗೆ ಏನು ಮಾರುಕಟ್ಟೆಗೆ ಬಣ್ಣ ಬಣ್ಣದ ಮತ್ತೆ ಬೃಹದಾಕಾರದ ಗಣಪತಿಗಳು ಅಂದ್ರೆ POP ಮಾದರಿ ಗಣಪತಿಗಳು ಹೆಚ್ಚಾಗಿರೋ ಕಾರಣ ಈ ಒಂದು ಕುಟುಂಬ ಇದೀಗ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಈಗಲೂ ಕೂಡ ಅವರು ಕಳೆದ 2-3 ತಿಂಗಳಿಂದ ಗಣಪತಿ ಮೂರ್ತಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಕೋಲಾರ ಮತ್ತೆ ಬಂಗಾರಪೇಟೆ ಸೇರಿದಂತೆ ಬೇರೆ ಕಡೆಯಿಂದಲೂ ಕೂಡ ಈಗಾಗಲೇ ಗಣಪತಿ ತಯಾರು ಮಾಡಲಿಕ್ಕೆ ಒಂದು ಆರ್ಡರ್ ಕೂಡ ಬಂದಿರತಕ್ಕಂಥದ್ದು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಹಿಂದೆ ಅಂದ್ರೆ 2-3 ವರ್ಷಗಳ ಹಿಂದೆ ಗಮನಿಸಿದ್ರೆ ಸುಮಾರು 16 ಗಣಪತಿಗಳನ್ನ ತಯಾರು ಮಾಡಲಿಕ್ಕೆ ಅವರಿಗೆ ಒಂದು ಆರ್ಡರ್ ಕೂಡ ಬರ್ತಾ ಇತ್ತು. ಆದ್ರೆ ಇದೀಗ ಅವರೇ ಹೇಳ್ತಾ ಇರುವಂತೆ ಸುಮಾರು 5 ರಿಂದ 6 ಗಣಪತಿಗಳನ್ನು ಮಾತ್ರ ಅವರು ಕಳೆದ 2 ತಿಂಗಳಲ್ಲಿ ತಯಾರು ಮಾಡಿದ್ದಾರೆ. ಈಗ ನಾವು ಗಮನಿಸಬಹುದು ಅವರು ತಯಾರು ಮಾಡ್ತಾ ಇರ್ತಕ್ಕಂಥ ಗಣಪತಿಗಳನ್ನ ಗಮನಿಸಿದ್ರೆ ಖಂಡಿತ ಈ ತರ ಒಂದು ಡಿಸೈನ್ ಮಾಡೆಲ್ ಗಣಪತಿಗಳು ಖಂಡಿತ ಮಾರುಕಟ್ಟೆಯಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಮಣ್ಣು ಮತ್ತೆ ಗರಿಕೆ ಹುಲ್ಲು ಇದನ್ನ ಎರಡನ್ನೇ ಬಳಸಿ ಗಣಪತಿಗಳನ್ನ ತಯಾರು ಮಾಡ್ತಾರೆ. ವಿಭಿನ್ನ ವಿಶೇಷವಾಗಿರತಕ್ಕಂಥ ಗಣಪತಿಗಳು ಇವರ ಬಳಿ ಸಿಗುತ್ತೆ. ಹಾಗಾಗಿನೇ ನಮ್ಮ ಒಂದು ಕುಟುಂಬ ಏನು ಗಣಪತಿ ಮೂರ್ತಿಗಳನ್ನ ತಯಾರು ಮಾಡ್ತಾ ಇದ್ವಿ, ಇದೀಗ ನಮಗೆ ಬೇಡಿಕೆ ಕಡಿಮೆ ಆಗಿದೆ. ಖಂಡಿತ ಈ ಬಗ್ಗೆ ಸಾರ್ವಜನಿಕರು ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನು ಗಣಪತಿಯನ್ನು ಕೂರಿಸ್ತಾರೆ ಅವರೆಲ್ಲರೂ ಕೂಡ ಅರಿವನ್ನ ಮೂಡಿಸ್ಕೊಂಡು ಪ್ರಕೃತಿಯ ಸಲುವಾಗಿ ಪ್ರಕೃತಿಯನ್ನು ಕಾಪಾಡ್ತಕ್ಕಂಥ ಸಲುವಾಗಿ ಪ್ರಕೃತಿ ಅಂದ್ರೆ ಪರಿಸರ ಸ್ನೇಹಿ POP ಗಣಪತಿಗಳನ್ನ ತ್ಯಜಿಸಿ ಈ ತರ ಮಣ್ಣಿನ ಒಂದು ಆಕಾರವುಳ್ಳಂತ ಗಣಪತಿಗಳನ್ನ ಬಳಸಿದ್ರೆ ನಮ್ಮಂತ ಕುಟುಂಬಕ್ಕೆ ಅದು ಆರ್ಥಿಕವಾಗಿ ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಇದೀಗ ಏನು ಮುತ್ತುರಾಜ್ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. 45 ವರ್ಷದಿಂದ ನಮ್ಮ ತಂದೆಯವರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಾನೊಂದು 25 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಮೂರ್ತಿಗಳಲ್ಲೇ ಎಲ್ಲ ಥರನೂ ಮಾಡ್ತೀವಿ ನಾವು. POP ಅಂತೂ ಬಳಸೋದೇ ಇಲ್ಲ ನಾವು. ಗಣಪತಿ ಹಬ್ಬ ಬಂದರೆ ಗಣಪತಿ ಮಾಡಿಕೊಡ್ತೀವಿ. 3 ತಿಂಗಳು ಆರ್ಡ್ರ್ ಬರುತ್ತೆ. 3 ತಿಂಗಳೊಳಗೆ ಗಣಪತಿ ಹಬ್ಬ ಬಂದ 3 ದಿನ ಹಬ್ಬ ಇದ್ದಂಗೆ ನಾವು ಡೆಲಿವರಿ ಕೊಡ್ತೀವಿ ಗಣೇಶಗಳು. ನಾವೇ ಹೋಗಿ ಮಣ್ಣು ಮತ್ತು ಟೇಬಲ್ಲು ಎಲ್ಲ ನಾವೇ ಹೋಗಿ ತೊಗೊಂಬಂದು ರೆಡಿ ಮಾಡಿ ಡೆಲಿವರಿ ಕೊಡ್ತೀವಿ ಅವ್ರಿಗೆ.
ಇನ್ನು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಗಣಪತಿ ಹಬ್ಬ ಒಂದು ಆಚರಣೆಗೆ ವಿಜೃಂಭಣೆಯಾಗಿ ಎಲ್ಲ ಕೂಡ ಒಂದು ಯುವ ಸಮೂಹ ಮತ್ತೆ ಭಕ್ತ ಸಮೂಹ ಈಗಾಗಲೇ ಸಿದ್ಧ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೋಲಾರ ನಗರದ ಹಲವೆಡೆ ಈಗಾಗಲೇ ವಿಶೇಷವಾಗಿ ವಿಭಿನ್ನವಾಗಿ ಗಣಪತಿಗಳನ್ನು ಇಡಲಿಕ್ಕೆ ಯುವ ಸಮೂಹ ಕೂಡ ಈಗಾಗಲೇ ಸಿದ್ಧ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಏನು ಬೇರೆ ರಾಜ್ಯಗಳಿಂದ ಗಣಪತಿ ಮೂರ್ತಿಗಳನ್ನ ತೆಗೆದುಕೊಂಡ್ಬಂದು ಇಲ್ಲಿ ಒಂದು ಮಾರಾಟ ಮಾಡೋ ಬದಲು ಇಲ್ಲೇ ಸ್ಥಳೀಯವಾಗಿ ಸಿಗ್ತಕ್ಕಂಥ ಒಂದು ಮಣ್ಣಿನ ರೂಪದ ಗಣಪತಿಗಳನ್ನು ಬಳಸಿದ್ರೆ ಅದು ಒಂದು ಪರಿಸರ ಸ್ನೇಹಿ ಕೂಡ ಆಗಿರುತ್ತೆ. ಹಾಗಾಗಿನೇ ಸ್ಥಳೀಯವಾಗಿ ಇಂಥ ಒಂದು ಗಣಪತಿ ಮೂರ್ತಿಗಳ ಒಂದು ತಯಾರನ್ನು ಮಾಡ್ತಕ್ಕಂಥ ಕುಟುಂಬಕ್ಕೆ ಒಂದು ಆರ್ಥಿಕ ನೆರವನ್ನು ಕೊಟ್ಟಂತಾಗುತ್ತೆ. ನಾವು ನಮ್ಮವರನ್ನ ಪ್ರೋತ್ಸಾಹ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಭಕ್ತರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಸುಮಾರು ವರ್ಷದಿಂದ ಚಿಕ್ಕ ಏಜ್ ಇದ್ದಾಗಿಂದನೂ ಇಲ್ಲೇ ಇವ್ರಿಗೆ ಆರ್ಡರ್ ಕೊಡೋದು. ಯಾಕಂದರೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗಿಂದನೂ ಮಣ್ಣಲ್ಲಿ ಮಾಡೋದನ್ನೇ ಜಾಸ್ತಿ ಇದು ಮಾಡೋದು. POPದು ಅವೆಲ್ಲ ಸುಮ್ಮನೆ ಎಲ್ಲ ಕಡೆ ಆ ಥರ ನೇಚರ್ನ ಹಾಳು ಮಾಡೋದು ಬೇಡ ಅಂಥೇಳಿ ನಾವು ಇಲ್ಲೇ ಇವರು ಮುತ್ತು ಅಣ್ಣ ಅಂತಲೇ ನಮ್ಮ ಚಿಕ್ಕ ವಯಸ್ಸಿದ್ದಾಗಿಂದನೂ ಅವ್ರು ನಾವು ಜೊತೇಲಿ ಇದ್ದಿದ್ದು. ಅದರಿಂದ ಅವ್ರು ಮಾಡೋದ್ರಿಂದ ನಾವು ಯಾವ ಥರ ಗೂಗಲಲ್ಲಾಗಲಿ ಯಾವುದ್ರೆಲ್ಲ ನಾವು ಫೋಟೋ ತೋರಿಸಿ ತಂದು ಕೊಟ್ಟರೆ ಅದೇ ಥರ ಮಾಡಿಕೊಡ್ತಾರೆ. ಅದು ಮಣ್ಣಲ್ಲೇ ಯಾವುದೋ ಥರ ಕೆಮಿಕಲ್ಸ್ ಏನು ಯೂಸ್ ಮಾಡ್ದಿರ, ನೇಚರ್ಗೇನು ಎಫೆಕ್ಟ್ ಆಗ್ದಿರ ಚೆನ್ನಾಗಿ ಮಾಡಿಕೊಡ್ತಾಯಿದ್ದಾರೆ. ಯಾಕಂದರೆ POPದಲ್ಲಿ ಮಾಡೋದೆಲ್ಲ ಹಚ್ಚಾಕಿ ಎಲ್ಲ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಮಗೆ ಇಷ್ಟ, ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರದ್ದೇ ಹೇಳಿ ಮಾಡಿಸ್ಕೊತೀವಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಒಟ್ಟಾರೆಯಾಗಿ ಈಗಾಗಲೇ ಕೋಲಾರ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಗಣಪತಿ ಹಬ್ಬ ಆಚರಣೆಗೆ ಈಗಾಗಲೇ ಯುವ ಸಮೂಹ ಸಜ್ಜಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಮಣ್ಣಿನ ಸಹಾಯದಿಂದ ಕೈಯಿಂದಲೇ ಗಣಪತಿಗಳನ್ನ ಯಾರು ತಯಾರು ಮಾಡ್ತಾ ಇದ್ರು, ಈ ನಿಟ್ಟಿನಲ್ಲಿ ಅಂತವರಿಗೆ ಈಗಾಗಲೇ ಭಾರಿ ಹೊಡೆತ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಕೋಲಾರ ನಗರದ ಗಾಂಧಿನಗರ ಬಡಾವಣೆಯ ಭೀಮರಾಜ್ ಅವರು ಮತ್ತೆ ಮುತ್ತುರಾಜ್ ಅವರು ಕಳೆದ 16 ವರ್ಷಗಳಿಂದ ಈ ಒಂದು ಕೈಯಿಂದಲೇ ಗಣಪತಿಗಳನ್ನ ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ರು. ಇವರ ಒಂದು ಕಲೆಗೆ ಖಂಡಿತ ಯಾರು ಕೂಡ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಬೇಕು. ಯಾಕಂತ ಹೇಳಿದ್ರೆ ಯಾವ ಒಂದು ವಿನ್ಯಾಸದಲ್ಲಿ ಯಾವ ಒಂದು ಬಣ್ಣದಲ್ಲಿ ಕೂಡ ಇವರು ಗಣಪತಿಯನ್ನ ತಯಾರು ಮಾಡ್ತಕ್ಕಂಥ ಒಂದು ನೈಪುಣ್ಯತೆಯನ್ನು ಹೊಂದಿದ್ದಾರೆ. ಹಾಗಾಗಿ ಇಂಥವರಿಗೆ ಖಂಡಿತ ಸ್ಥಳೀಯವಾಗಿರ್ತಕ್ಕಂಥವರು ಒಂದು ಬೇಡಿಕೆಯನ್ನು ಕೊಟ್ಟು ಅಂಥವರಿಗೆ ಒಂದು ಗಣಪತಿ ತಯಾರು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಮನವಿ ಆ ಒಂದು ಕುಟುಂಬದ್ದಾಗಿದೆ. ರಘುರಾಜ್, News 18 ಕೋಲಾರ.